ಹಾಯ್ ಹಾಲ್, ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆನೇ ಎಲ್ಲರ ಮನೇಲೂ ಪೂಜೆ ಆಗೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅಮ್ಮ ಹೋಗೋಕ್ಕೂ ಮುಂಚೆನೇ ಪೂಜೆನ ಮುಗಿಸ್ಕೊಂಡ್ರು. ನಾನೆಲ್ಲ ರೆಡಿ ಮಾಡಿಕೊಟ್ಟಂಗೆ ಅವರು ಕೂಡ ಪೂಜೆ ಮಾಡಿಕೊಂಡ್ರು. ಇವತ್ತು ಪಾಲಕ್ ರೈಸ್ನ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಅಮ್ಮ ಹೋಗ್ತಿದ್ದಂಗೆ ನಾನು ಕೂಡ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾಷ್ಟ ಮಾಡಿಕೊಂಡೆ. ಸೊ ಮಧ್ಯಾಹ್ನ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಈ ದಿನದ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಜನ ಕಮ್ಮಿ ಇದ್ದರು ಅಂತಲೇ ಹೇಳ್ಬೋದು. ನಿನ್ನೆ ಗುರುವಾರ ಆಗಿರೋದ್ರಿಂದ ಜನ ಸೇರಿರ್ತಾರೆ, ಹಾಗಾಗಿ ಇವತ್ತು ಕಮ್ಮಿ ಜನ ಇದ್ದರು. ಸೊ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ಕೈ ಮುಕ್ಕೊಂಡು ಬಂದಾದಮೇಲೆ ಸಂಜೆ ಆದಮೇಲೆ ಹೊಸ್ಲು ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹಬ್ಬದ ಅಡುಗೆ ಅಂತೂ ಮಾಡೋದಕ್ಕಾಗಲಿಲ್ಲ ಈ ಸಲ. ಸೊ ಹಾಗಾಗಿ ಸ್ವಲ್ಪ ಕೋಸಂಬರಿನೂ ಆಲ್ಕೇರು ಮತ್ತು ಬಜ್ಜಿ ಬೋಂಡ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಈ ದಿನದ ಕಂಪ್ಲೀಟ್ ವಿಡಿಯೋ ಆವಾಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಲೈಕ್